ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಅನಿಲ್ ಕಾಂಬ್ಳೆ. ನಾಳೆ ಮುಂಜಾನೆ 24ನೇ ತಾರೀಕು 9ವರೆಗೆ ಶ್ರೀನಗರ ಸರ್ಕಲ್ನಿಂದ ಒಂದು ಧಾರವಾಡ ಜಿಲ್ಲಾಧಿಕಾರಿಗೆ ಮನವಿ ಕೊಡೋದಕ್ಕೆ ಒಂದು ಪಾದಯಾತ್ರೆ ಮೂಲಕ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ. ನಿಮಗೆಲ್ಲಾನು ಗೊತ್ತಿದೆ, ಈ ಒಂದು ಅಕ್ಸಾ ಸಂಘಟನೆ ವಿದ್ಯಾರ್ಥಿಗಳ ಪರವಾಗಿ ಎಷ್ಟೊಂದು ಶ್ರಮ ಪಡ್ತಾ ಇದೆ. ಮತ್ತೊಂದೇನಂದ್ರೆ, ಈ ಒಂದು ಹೋರಾಟದ ಬಿಸಿ ಸರ್ಕಾರಕ್ಕೆ ತಟ್ಟಿದವ್ರು ಕೂಡ ಏನಾಗಿದೆ ಅಂದ್ರೆ ಮೈಮೆ ಧೂಳು ಬಿದ್ದಂಗ ಅವ್ರು ಜಾಡ್ಸ್ಕೊಂಡಿವಿ ಅನ್ನೋ ಮನೋಭಾವನೆ ಇದ್ದಾರೆ. ಏನಾದ್ರೂ ಪರಿವರ್ತನೆ ಆಗುತ್ತೆ ಅಂದ್ರೆ ಅದು ಈ ಧಾರವಾಡ ನೆಲದಲ್ಲಿ ಆಗುತ್ತೆ. ಆ ಒಂದು ಧೈರ್ಯ, ಆ ಒಂದು ಸಾಮರ್ಥ್ಯ ಧಾರವಾಡ ನೆಲಕ್ಕಿದೆ, ಆ ಧಾರವಾಡ ಹುಡುಗರಿಗಿದೆ. ಹೀಗಾಗಿ ನಾಳೆ ಎಲ್ಲರೂ ಭಾಗವಹಿಸುವ ಮೂಲಕ ಇಲ್ಲಿವರೆಗೆ ನಾವು ಏನೋ ಒಂದು ನಿರುದ್ಯೋಗಿಯಿಂದ ಬಳತಾ ಇದೀವಿ, ಎಷ್ಟೋ ನಮ್ಮ ಸ್ನೇಹಿತರು ಸಾಯ್ತಾ ಇದ್ದಾರೆ. ಅದನ್ನೆಲ್ಲ ನಮಗೆ ಎಷ್ಟೊಂದು ನೋವು ಕೊಡ್ತಾ ಇದೆ ಅಂದ್ರೆ, ಕಾಂತಕುಮಾರ್ ಸರ್ ಅದು ಪ್ರತಿ ಸಲ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ವಿದ್ಯಾರ್ಥಿಗಳು ಈ ರೀತಿ ಆಗ್ತಾ ಇದೆ, ಈ ರೀತಿ ಆಗ್ತಾ ಇದೆ ಎಂದು. ಆದ್ರೆ ಸರ್ಕಾರ ಎಲ್ಲೇ ಒಂದ್ ಕಡೆ ಏನು ಒಂದು ವಿಚಾರ ಮಾಡ್ತಾ ಇದೆ ಅಂದ್ರೆ, ಪೊಲೀಸರಿಂದ ಇವ್ರನ್ನ ಅಂಜಿಕೆಗೆ ಇಡಬಹುದು, ಇವ್ರನ್ನ ಹತ್ತಿಕ್ಕಬಹುದು ಅಂತ ವಿಚಾರ ಮಾಡಿದೆ. ಆದ್ರೆ ಅಕ್ಸಾ ಸಂಘಟನೆ ಇರುವವರೆಗೂ ಯಾರು ಅಂಜಬೇಡಿ. ಕಾನೂನು ಮೂಲಕ ಒಂದು ಪೊಲೀಸರ ಒಂದು ಪರ್ಮಿಷನ್ ತಗೊಂಡು ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ದಯವಿಟ್ಟು ನಾಳೆ ಎಲ್ಲರೂ ಈ ಒಂದು ಹೋರಾಟಕ್ಕೆ ಬರಲೇಬೇಕು. ಯಾಕಂದ್ರೆ ಇದು ಮುಂದಿನ ಒಂದು ದಿನ ಹೋರಾಟದಿಂದ ಎಷ್ಟು ಶ್ರಮ ಇದೆ ಅಂದ್ರೆ ಅದು ಪ್ರತಿಯೊಬ್ಬರಿಗೆ ಗೊತ್ತಿದೆ. ಯಾಕಂದ್ರೆ ಕಾಂತಕುಮಾರ್ ಸರ್ ಅವರು ಈಗ ಧಾರವಾಡಕ್ಕೆ ಮಂದಿ ಒಂದು 10-15 ದಿನ ಆಯ್ತು. ಇವ್ರ ಜೊತೆ ತೇಲಿಸ್ ಅವರು, ಮಮದಾಪುರ್ ಸರ್, ಆಮೇಲೆ ಸಿದ್ದೋಸ್ ಅವರು ಪ್ರತಿದಿನ ಅವ್ರ ಜೊತೆ ಇದ್ದು ಅವ್ರ ಜೊತೆ ಕೈ ಜೋಡಿಸಿ ಹೋರಾಟ ಸಂಘಟನೆಯನ್ನು ಕಟ್ಟುವುದರ ಮೂಲಕ, ವಿರೋಧ ಪಕ್ಷದ ನಾಯಕರ ಒಂದು ಬೆಂಬಲ ತಗುವುದರ ಮೂಲಕ ಅವರನ್ನು ಮನವೊಲಿಕೆ ಮಾಡಿ ಹೋರಾಟಕ್ಕೆ ಕರೆತರುವಂತ ಪ್ರಯತ್ನವನ್ನು ಪರಿಶ್ರಮವಾಗಿ ನಿರಂತರವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾಳೆ ಕೂಡ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ಮುಂಚೂಣಿಯಲ್ಲಿ ಬರ್ತಾ ಇದ್ದಾರೆ. ಈ ಹೋರಾಟದ ಹಿಂದೆ ಎಷ್ಟೋ ಪರಿಶ್ರಮ ಇದೆ ಅಂದ್ರೆ, ಒಬ್ಬ ಶಿಕ್ಷಕ ಅಂತ ಒಂದು ಟ್ಯಾಗ್ಲೈನ್ ತಗೊಂಡು ಬರೇ ಪಾಠ ಮಾಡಿ ದುಡ್ಡು ಮಾಡೋದಲ್ಲ, ತಾನು ಕಲಿಸಿದಂತ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಿಕೊಡುವಕ್ಕೆ ಮುಂದೆ ಯಾರು ನಿಲ್ತಾನಲ್ಲ ಅವನೇ ನಿಜವಾದ ಶಿಕ್ಷಕ. ಅಂತ ನಿಜವಾದ ಶಿಕ್ಷಕರು ಯಾರಾದ್ರೂ ಇದ್ರೆ ನನ್ನ ಕಣ್ಣಿಗೆ ಒಂದು ನಿಜವಾಗಿ ಕಾಣ್ತಾ ಇರುವುದಂದ್ರೆ ಮಮದಾಪುರ್ ಸರ್ ಮತ್ತು ತೇಲಿಸ್ ಸರ್. ಅದನ್ನ ಯಾವುದು ಅದ್ರಲ್ಲಿ ಮುಚ್ಚ ಮರೆ ಇಲ್ಲ. ಅಂತ ಒಂದು ಲೀಡರ್ಶಿಪ್ ಎಲ್ಲರಿಗೆ ಬೇಕು. ಪ್ರತಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮಾಲೀಕರಿಗಾಗಲಿ, ಟೀಚರ್ಗಳಿಗೆ ಏನ್ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಅಂದ್ರೆ, ನೀವು ಯಾವ್ದಾದ್ರು ಒಂದು ಸುಳ್ಳು ಮೋಟಿವೇಶನ್ ಮಾಡಿ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಕ್ಕೆ ಮುಂದೆ ಫ್ರಂಟ್ ಲೈನ್ ನಲ್ಲಿ ಬಂದಿರಬೇಕು. ಅವ್ನು ನಿಜವಾದ ಶಿಕ್ಷಕ ಅಂತ ಒಂದು ಜವಾಬ್ದಾರಿಯನ್ನು ತಗೊಂಡು ನಾಳೆ ನಿಮ್ಮೆಲ್ಲಾ ಒಂದು ವಿದ್ಯಾರ್ಥಿಗಳನ್ನು ತಗೊಂಡು ಎಲ್ಲಾ ಸ್ನೇಹಿತರು ಬಂದು ಈ ಹೋರಾಟವನ್ನು ಯಶಸ್ವಿ ಮಾಡೋಣ. ಏನಾದರೂ ಕರ್ನಾಟಕದಲ್ಲಿ ಉದ್ಯೋಗದ ಒಂದು ನೇಮಕಾತಿ ಪರ್ವ ಪ್ರಾರಂಭ ಆಗ್ಲೇಬೇಕಂದ್ರೆ ಅದು ನಾಳೆ ಹೋರಾಟಗಳಾಗುತ್ತೆ. ಆ ಶಕ್ತಿ ಧಾರವಾಡ ನೆಲಕ್ಕಿದೆ, ಧಾರವಾಡ ವಿದ್ಯಾರ್ಥಿಗಳಿಗಿದೆ. ದಯವಿಟ್ಟು ಎಲ್ಲರೂ ಬರ್ರಿ ಅಂತ ವಿನಂತಿ ಮಾಡ್ತೇನೆ. ನಮಸ್ಕಾರ.